ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಮಹಾಮಾರಿ ಸೋಂಕನ್ನು ತಡೆಗಟ್ಟೋಕೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿದ್ದಾರೆ, ಆರೋಗ್ಯ ಸೇತು ಅಂತ. ಈ ಒಂದು ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಫೋನಿನ ಬ್ಲೂಟೂತ್ ಮತ್ತು GPS ನ ಸಹಾಯದಿಂದ ನೀವು ಇರತಕ್ಕಂಥ ಏರಿಯಾ ಎಷ್ಟು ಸೇಫ್ ಆಗಿದೆ, ಎಷ್ಟು ಸೇಫ್ ಆಗಿಲ್ಲ ಅಂತ ಇದು ನಿಮಗೆ ತೋರಿಸುತ್ತೆ. ಅಷ್ಟೇ ಅಲ್ಲದೆ ಇನ್ ಕೇಸ್ ನೀವೇನಾದರೂ ಹೊರಗಡೆ ಹೋದ್ರಿ ಅಂತಂದರೆ, ದಿನಸಿ ತರಕ್ಕೆ ಆಗಿರ್ಬೋದು ಅಥವಾ ತರಕಾರಿ ತರಕ್ಕೆ ನೀವು ಹೊರಗಡೆ ಹೋದ್ರಿ ಅಂತಂದರೆ, ಇನ್ ಕೇಸ್ ನಿಮ್ಮ ಹತ್ತಿರ ಒಂದು ಕೊರೋನಾ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಬಂದರು ಅಂತಂದರೆ 6 ಫೀಟ್ ಡಿಸ್ಟೆನ್ಸ್ ನೀವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಆವಾಗ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು 6 ಫೀಟ್ ಡಿಸ್ಟೆನ್ಸ್ನ ನೀವು ಮೇಂಟೈನ್ ಮಾಡೋಕ್ಕೆ ಇದು ನಿಮಗೆ ಸಜೆಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ಆ ಒಂದು ವ್ಯಕ್ತಿಗಳ ಜೊತೆ ನೀವು ಸಂಪರ್ಕ ಹೊಂದಿದ್ರಿ ಅಂತಂದರೆ ನಿಮ್ಮ ಆರೋಗ್ಯವನ್ನು ನೀವು ತಪಾಸಣೆ ಮಾಡಿಸ್ಕೊಳ್ಳೋಕೆ ಇದು ನಿಮಗೆ ಸಜೆಷನ್ ಮಾಡುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅಪ್ಲಿಕೇಶನ್ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. 12 ಭಾಷೆಗಳಿಗೆ ಈ ಒಂದು ಅಪ್ಲಿಕೇಶನ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಹೇಗೆ ಉಪಯೋಗಿಸೋದು ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಪ್ಲೇಸ್ಟೋರ್ನ ಓಪನ್ ಮಾಡಿದ ನಂತರ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಆರೋಗ್ಯ ಸೇತು ಅಂತ ಸರ್ಚ್ ಮಾಡಿ. ಸೊ ಆರೋಗ್ಯ ಸೇತು ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಫಸ್ಟಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ನೋಡ್ತಾ ಇದ್ರೆ ಆಲ್ರೆಡಿ 5 ಲಕ್ಷಕ್ಕಿಂತ ಹೆಚ್ಚು ಜನ ಇದನ್ನ ಡೌನ್ಲೋಡ್ ಮಾಡಿದ್ದಾರೆ. ಅಪ್ಲಿಕೇಶನ್ ತುಂಬ ಚಿಕ್ಕದಾಗಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಸ್ಲೈಡ್ ಮಾಡ್ತಾ ಬನ್ನಿ. ಸೊ ಈಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ಫೋನ್ ನಂಬರ್ನ ಹಾಕಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಫೋನ್ಗೆ ಒಂದು OTP ಬರುತ್ತೆ. ಸೊ OTP ಬಂದ ನಂತರ OTPನ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಡೀಟೇಲ್ಸನ್ನು ಫಿಲ್ ಮಾಡ್ಬೋದು. ಇಲ್ಲಾಂದರೆ ಕೆಳಗಡೆ ಸ್ಕಿಪ್ ಅಂತ ಇನ್ನೊಂದು ಆಪ್ಷನ್ ಇದೆ, ಸ್ಕಿಪ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಹೋಮ್ ಪೇಜ್ನಲ್ಲಿ ನಿಮ್ಮ ಏರಿಯಾ ಸೇಫ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಇದು ನಿಮಗೆ ತೋರಿಸುತ್ತೆ. ಇನ್ ಕೇಸ್ ಸೇಫ್ ಆಗಿದ್ದೀರಾ ಅಂತಂದರೆ ಈ ಥರ ಗ್ರೀನ್ ಆಗಿ ತೋರಿಸುತ್ತೆ, ಇನ್ ಕೇಸ್ ಸೇಫ್ ಆಗಿಲ್ಲ ಅಂತಂದರೆ ರೆಡ್ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಅಪ್ಲಿಕೇಶನ್ ಆಲ್ರೆಡಿ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ನಿಮ್ಮ ಫೋನಲ್ಲಿ ಇರತಕ್ಕಂಥ ಬ್ಲೂಟೂತ್ ಮತ್ತು GPS ಇಂದ ವರ್ಕ್ ಆಗುತ್ತೆ. ಸೊ ಇಲ್ಲಿ ಇನ್ ಕೇಸ್ ನೀವು ಹೊರಗಡೆ ಹೋದಾಗ ನಿಮ್ಮ ಹತ್ತಿರ ಯಾರಾದರೂ ಕೊರೋನಾ ಪೀಡಿತರು ಬಂದರು ಅಂತಂದರೆ ಅವರ ಒಂದು ಮೊಬೈಲ್ ಫೋನ್ ಬ್ಲೂಟೂತ್ಗೆ ಇದು ಕನೆಕ್ಟ್ ಆಗಿಬಿಟ್ಟು ಸೊ ಅವರಿಂದ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋಕ್ಕೆ ಇದು ಸಜೆಷನ್ ಮಾಡುತ್ತೆ. ಸೊ ನಂತರ ನಿಮ್ಮ ಹತ್ತಿರ ಬರತಕ್ಕಂಥ ಕೊರೋನಾ ಹಾಸ್ಪಿಟಲ್ಗಳ ಬಗ್ಗೆ ಮಾಹಿತಿನ ಇದು ಕೊಡುತ್ತೆ. ಸೊ ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಅಂತ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ನೀವು ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ತಾ ಹೋದ್ರಿ ಅಂತಂದರೆ ಆ ಒಂದು ರೋಗದ ಲಕ್ಷಣಗಳು ಇದೆಯೋ ಇಲ್ಲೋ ಅನ್ನೋದನ್ನ ಇದು ನಿಮಗೆ ತಿಳಿಸುತ್ತೆ. ಅಷ್ಟೇ ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟಿಂದ ಈ ಒಂದು ಮಹಾಮಾರಿ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇತ್ತು ಅಂತಂದರೆ, ಟ್ವೀಟ್ಸ್ ಇತ್ತು ಅಂತಂದರೆ ಎಲ್ಲ ಅಪ್ಡೇಟ್ ಈ ಒಂದು ಅಪ್ಲಿಕೇಶನ್ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಒಂದು ಪ್ರಶ್ನೆಗಳಿತ್ತು ಅಂತಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಅವರಿಗೆ ಪ್ರಶ್ನೆ ಕೇಳಿ ಆ ಒಂದು ಟೀಮ್ನವರು ನಿಮಗೆ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.